ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮುಂದಿನ ವೀಡಿಯೋಗೆ ಸ್ವಾಗತ. ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ, 6362324224 ಅಂತ. ಇದಕ್ಕೆ ಯಾವಾಗ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ, ಏನೇ ಡೌಟ್ಸ್ಗಳಿದ್ರು ಕೇಳಿದ್ರು ನಾನು ಸಾಲ್ವ್ ಮಾಡ್ತೇನೆ. ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಪೇಜ್ ಇದೆ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ, ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಸ್ಟೂಡೆಂಟ್ಸ್, ಇವತ್ತು ನಾನು ಈ ವಿಡಿಯೋದಲ್ಲಿ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಮ್ಯಾಥ್ಸಲ್ಲಿ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕಂದ್ರೆ ಹೇಗೆ ಯಾವುದೋ ಚಾಪ್ಟರ್ನ ಓದಬೇಕು, ಯಾವ ಚಾಪ್ಟರ್ ಇಂಪಾರ್ಟೆಂಟು, ಯಾವ ಎಕ್ಸಸೈಸನ್ನು ಓದಬೇಕು, ಯಾವ ಎಕ್ಸಸೈಸನ್ನು ಬಿಡಬೇಕು, ಯಾವ ಚಾಪ್ಟರ್ನ ಬಿಡಬೇಕು, ಅದೆಲ್ಲದನ್ನು ನಾನು ಇವತ್ತು ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಓಕೆ, ಎಲ್ಲದನ್ನು ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. 5 ಮಾರ್ಕ್ಸಲ್ಲಿ ನಿಮಗೆ ಟೋಟಲು 8 ಕ್ವಶನ್ಸ್ಗಳು ಬರುತ್ತೆ ಸ್ಟೂಡೆಂಟ್. ಟೋಟಲ್ ಎಷ್ಟು ಕ್ವಶನ್ಸ್ಗಳು ಬರುತ್ತೆ? 8 ಕ್ವಶನ್ಸ್ಗಳು ಬರುತ್ತೆ 5 ಮಾರ್ಕ್ಸಲ್ಲಿ. ಅದರಲ್ಲಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ 1 ಕ್ವಶನ್ನು, ಡಿಟರ್ಮಿನೆಂಟ್ಸಿಂದ 1 ಕ್ವಶನ್ನು, ಡಿಫ್ರೆನ್ಸಿಯೇಷನಿಂದ 1 ಕ್ವಶನ್ನು, ಆಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸಿಂದ 1 ಕ್ವಶನ್ನು, ಮೆಟ್ರೈಸಸ್ಸಿಂದ 1 ಕ್ವಶನ್ನು, ಇಂಟಿಗ್ರಲ್ಸಿಂದ 1 ಕ್ವಶನ್ನು, 3D ಜೋಮೆಟ್ರಿಯಿಂದ 1 ಕ್ವಶನ್ನು, ಅದೇ ರೀತಿ ಡಿಫ್ರೆನ್ಷಿಯಲ್ ಇಕ್ವೇಷನಿಂದ 1 ಕ್ವಶನ್. ಆಯಿತಾ? ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಹೆಚ್ಚಾಗಿ ಏನು ಕೇಳ್ತಾರೆ? ಫೈಂಡ್ ದ ಇನ್ವರ್ಸ್, ಅದ್ರ ಮೇಲೆ ಕ್ವಶನ್ ಕೇಳ್ತಾರೆ ಆಲ್ಮೋಸ್ಟ್. ಡಿಟರ್ಮಿನೆಂಟ್ಸಿಂದ ಎಕ್ಸಸೈಸ್ 4.6 ಇದೆಯಲ್ಲ, ಇದನ್ನು ನೀವು ಓದ್ಕೊಳ್ಬೇಕು. ಎಕ್ಸಸೈಸ್ 4.6 ಅಲ್ವಾ, ಇಂಪಾರ್ಟೆಂಟ್ ಇದು. ಅದಕ್ಕೆ ರಿಲೇಟೆಡ್ ಆದ ಎಕ್ಸಾಂಪಲ್ ಇದ್ರೂ ಕೂಡ ಅದನ್ನು ಓದ್ಕೊಳ್ಳಿ, ಅದರಿಂದ 1 ಕ್ವಶನ್ಸ್ ಬರುತ್ತೆ. ಆಯಿತಾ? ಡಿಫ್ರೆನ್ಸಿಯೇಷನ್, ಅದರಲ್ಲಿ ನೀವು ಎಕ್ಸಸೈಸ್ 5.7 ಕಂಪ್ಲೀಟ್ ಓದ್ಕೊಳ್ಳಿ, ಅದರಿಂದ 1 ಕ್ವಶನ್ಸ್ ಬರುತ್ತೆ. ಆಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸಲ್ಲಿ ಸರ್ಕಲ್ ಮತ್ತು ಎಲಿಪ್ಸ್ ಮೇಲೇ ಕ್ವಶನ್ ಕೇಳ್ತಾರೆ, ಅದರಿಂದ 1 ಕ್ವಶನ್. ಆಯಿತಾ? ಮೆಟ್ರೈಸಸ್ಸಿಂದ ಬೇಸಿಕ್ ಮಲ್ಟಿಪ್ಲಿಕೇಶನ್ ಮೇಲೆ ಕ್ವಶನ್ ಕೇಳ್ತಾರೆ, ಲೈಕ್ a³ + 5a² + 3 = 0, ಆ ಥರ 3i = 0, ಆ ಥರ. ಇಂಟಿಗ್ರಲ್ಸಲ್ಲಿ ಎಕ್ಸಸೈಸ್ 7.4 1 ಕ್ವಶನ್ ಕೇಳ್ತಾರೆ. 3D ಜೋಮೆಟ್ರಿಯಿಂದ ಇಕ್ವೇಷನ್ ಆಫ್ ಲೈನ್ಸ್ ಇದನ್ನೇ ಕೇಳ್ತಾರೆ 100%. ಡಿಫರೆನ್ಷಿಯಲ್ ಇಕ್ವೇಷನಲ್ಲಿ ಎಕ್ಸಸೈಸ್ 9.6 1 ಕ್ವಶನ್ ಕೇಳ್ತಾರೆ. ಸ್ಟೂಡೆಂಟ್ಸ್, ನಮಗೆ ಇರೋದು 8 ಕ್ವಶನ್ಸ್, ರೈಟ್? ಇದರಲ್ಲಿ ನಾವು 8 ಕ್ವಶನ್ಸನ್ನು ಅಟೆಂಡ್ ಮಾಡಲಿಕ್ಕಿಲ್ಲ ಅಲ್ವಾ? ಅಟೆಂಡ್ ಮಾಡಬೇಕಾಗಿದ್ದು ಎಷ್ಟು ನಮಗೆ? ಓನ್ಲಿ 4 ಕ್ವಶನ್ಸ್. ಆ 4 ಕ್ವಶನ್ಸನ್ನು ಯಾವ ಚಾಪ್ಟರಿಂದ ನಾವು ಚೂಸ್ ಮಾಡಬೇಕು? ಇದಿಷ್ಟರಲ್ಲಿ 4+1 ತಗೊಳ್ತಾ ಇದ್ದೇನೆ ನಾನು. ಯಾವುದಂತ ಕೇಳಿದರೆ ಮೆಟ್ರೈಸಸ್ಸಿಂದ, ಇದು ಬೇಸಿಕ್ ಮಲ್ಟಿಪ್ಲಿಕೇಶನ್ ಅಲ್ವಾ? ಸೊ ಇದೊಂದು ಕ್ವಶನ್ನ ನೀವು 100% ಮಾಡಬೇಕು. ಡಿಟರ್ಮಿನೆಂಟ್ಸ್ ಎಕ್ಸಸೈಸ್ 4.6 100% ಮಾಡಿ ಸ್ಟೂಡೆಂಟ್ಸ್. ಡಿಫ್ರೆನ್ಸಿಯೇಷನು ಎಕ್ಸಸೈಸ್ 5.7 1 ಕ್ವಶನ್. 3D ಜೋಮೆಟ್ರಿ 1 ಕ್ವಶನ್. ಇದು ಯಾವುದ್ರ ಮೇಲೆ ಬರುತ್ತೆ? ಇಕ್ವೇಷನ್ ಆಫ್ ಲೈನ್ಸ್ ಮೇಲೇ ಬರುತ್ತೆ 3D ಜೋಮೆಟ್ರಿ. ಟೋಟಲ್ ಎಷ್ಟು ಕ್ವಶನ್ಸ್ ಆಯಿತು? 4 ಕ್ವಶನ್ಸ್. ಇವು 4 ಚಾಪ್ಟರ್ನ ಪರ್ಫೆಕ್ಟ್ ಮಾಡಿ ಸ್ಟೂಡೆಂಟ್ಸ್ ಫಾರ್ 5 ಮಾರ್ಕ್ಸಿಗೆ. ಅದು ನಾನು ಪರ್ಟಿಕ್ಯುಲರ್ಲಿ ಹೇಳ್ತಾ ಇದ್ದೇನೆ, ಬೇಸಿಕ್ ಮಲ್ಟಿಪ್ಲಿಕೇಶನ್, ಎಕ್ಸಸೈಸ್ 4.6, ಡಿಫ್ರೆನ್ಸಿಯೇಷನ್ ಅಂತ. ಅದು ಬಿಟ್ಟು ಒಂದು ಎಕ್ಸ್ಟ್ರಾ ಕ್ವಶನ್ ಮಾಡಿ, ಯಾಕಂದರೆ ನಾವು ಸೇಫರ್ ಸೈಡಲ್ಲಿ ಇರಬೇಕಲ್ವಾ? ಯಾವುದೋ ಒಂದು ಕ್ವಶನ್ ನಿಮಗೆ ಗೊತ್ತಾಗದಿದ್ದರೆ ಆಪ್ಲಿಕೇಶನ್ಸ್ ಆಫ್ ಇಂಟಿಗ್ರಲ್ಸ್ ಮಾಡಿ. ಆಪ್ಲಿಕೇಶನ್ಸ್ ಆಫ್ ಇಂಟಿಗ್ರಲ್ಸಲ್ಲಿ ಇರೋದೇ ಇಷ್ಟೇ, ಸರ್ಕಲ್ ಮತ್ತು ಎಲಿಪ್ಸ್, ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ ಒಂದನ್ನು. ಓಕೆ, ನೀವು ಮತ್ತೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅಂದ್ರೆ ಕೂಡ ಟೆನ್ಷನ್ ತೊಗೊಳ್ಬೇಡಿ, ಇರೋದೇ ಸರ್ಕಲ್ ಮತ್ತು ಎಲಿಪ್ಸ್. ಸೊ 5 ಕ್ವಶನ್ ಆಯ್ತಲ್ಲ, 5 ಕ್ವಶನ್ ಇಲ್ಲಿ ನೋಡಿ. 5 ಕ್ವಶನಲ್ಲಿ ಮೆಟ್ರೈಸಸ್ಸಿಂದ ನೀವು ಯಾವುದೆಲ್ಲ ಮಾಡಬೇಕಂತ ಕೇಳಿದರೆ ಯಾವ ಥರ ಕ್ವಶನ್ ಕೇಳ್ತಾರೆ ಕೇಳಿದರೆ, ಈ ಥರ a³ - 23a + 40i = 0. ನಿಮಗೆ ಮೆಟ್ರಿಕ್ಸ್ ಕೊಡ್ತಾರೆ 1 2 3 3 - 1 2 4 2 1 ಅಂತ. ಶೋ ದ್ಯಾಟ್, ಈ ಥರ ಕ್ವಶನ್. ಇಲ್ಲಿ ನೋಡಿ, ಮೆಟ್ರಿಕ್ಸ್ ಕೊಟ್ಟು a³ - 6a² + 7a + 2i = 0. ಆರ್ ಎಲ್ಸ್ ಟ್ರಾನ್ಸ್ಪೋಸ್ ಮೇಲೆ ಕ್ವಶನ್ ಕೇಳ್ಬೋದು. AB ಹೋಲ್ ಟ್ರಾನ್ಸ್ಪೋಸ್ = B ಟ್ರಾನ್ಸ್ಪೋಸ್, ಇದ್ರ ಮೇಲೂ ಕ್ವಶನ್ ಕೇಳ್ಬೋದು. ಅರ್ಥ ಆಯ್ತಾ? ಒಂದೇ ಇದನ್ನು ಕೇಳ್ಬೋದು, ಅಥವಾ ಇಕ್ವೇಷನ್ನ ಕೊಟ್ಟು ಟ್ರಾನ್ಸ್ಪೋಸ್ ಮೇಲೆ ಕ್ವಶನ್ ಕೇಳ್ತಾರೆ ಸ್ಟೂಡೆಂಟ್ಸ್. 2 A ಮತ್ತು B ಅನ್ನೋ 2 ಮ್ಯಾಟ್ರಿಕ್ಸನ್ನು ಕೊಟ್ಟು AB ಹೋಲ್ ಟ್ರಾನ್ಸ್ಪೋಸ್ = B ಟ್ರಾನ್ಸ್ಪೋಸ್ ಅಲ್ವಾ? ಈ ಕ್ವಶನ್ನ ಕೇಳ್ತಾರೆ. ಯಾವುದರಿಂದ ನಾನು ಹೇಳ್ತಾ ಇರೋದು? ಮ್ಯಾಟ್ರಿಸಸ್ಸಿಂದ. ಗೊತ್ತಾಯ್ತಲ್ಲ? ಮ್ಯಾಟ್ರಿಸಸ್ಸಲ್ಲಿ ಇದೇ ಟೈಪ್ ಕ್ವಶನ್ ಕೇಳ್ತಾರೆ 100%. ಆಯಿತಾ? ಅದಾದಮೇಲೆ ಡಿಟರ್ಮಿನೆಂಟ್ಸ್ ಅಲ್ವಾ ಸ್ಟೂಡೆಂಟ್ಸ್? 4.6 ಬರುವಂಥ ಡಿಟರ್ಮಿನೆಂಟ್ಸ್, ಸಾಲ್ವ್ ಮ್ಯಾಟ್ರಿಕ್ಸ್ ಮೆಥಡ್, ಸಾಲ್ವ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಹೇಳ್ತಾರಲ್ಲ, 3 ಇಕ್ವೇಷನನ್ನು ಕೊಟ್ಟು ಅದನ್ನೇ ಕೇಳ್ತಾರೆ. 3 ಇಕ್ವೇಷನ್ನ ಕೊಟ್ಟು. ಇವೇ 2 ಕ್ವಶನ್ ಅಂತಲ್ಲ, ಈ ಟೈಪ್ ಕ್ವಶನ್ಸ್ 100% ಕೇಳ್ತಾರೆ ಡಿಟರ್ಮಿನೆಂಟ್ಸಿಂದ. ಓಕೆ, ಅದೇ ರೀತಿ ಡಿಫ್ರೆನ್ಸಿಯೇಷನಿಂದ ಯಾವ್ದು ಕೇಳ್ತಾರೆ? ಡಿಫ್ರೆನ್ಸಿಯೇಷನಲ್ಲಿ ಡಬಲ್ ಡಿಫ್ರೆನ್ಸಿಯೇಷನ್ ಮಾಡೋದು. ಈಗ ಇಫ್ y = tan inverse x whole square, ಶೋ ದ್ಯಾಟ್ x² + 1 whole square × y2 + 2x × x² + 1 × y1 = 2. ಇಲ್ಲಿ y1 ಅಂದರೆ ಸಿಂಗಲ್ ಡಿಫ್ರೆನ್ಸಿಯೇಷನ್, y2 ಅಂತ ಹೇಳಿದ್ರೆ ಡಬಲ್ ಡಿಫ್ರೆನ್ಸಿಯೇಷನ್ ಮಾಡ್ತಾರೆ. ಅದೇ ಪ್ಲೇಸಲ್ಲಿ ಅವರು d²y/dx² or dy/dx ಅನ್ನು ಹಾಕ್ಬೋದು. d²y/dx² ಅಂದರೆ ಏನು ಹೇಳಿ? ಡಬಲ್ ಡಿಫ್ರೆನ್ಸಿಯೇಷನ್. ಇದು dy/dx. ಈ ಥರ ಕ್ವಶನ್ ಕೇಳ್ತಾರೆ. y = ae⁴mx + be⁴nx, ಪ್ರೂವ್ ದ್ಯಾಟ್ ಇದು. ಅಥವಾ ಇಫ್ e⁴y × x + 1 = 1, ಶೋ ದ್ಯಾಟ್ d²y/dx² = dy/dx². ಈ ಥರ ಕ್ವಶನ್ ಕೇಳ್ಬೋದು. ಅಥವಾ y ಇದನ್ನು ಕೊಟ್ಟು ಅಗೇನ್ ನೋಡಿ ಡಬಲ್ ಡಿಫ್ರೆನ್ಸಿಯೇಷನ್ ಮಾಡೋದು, ಮತ್ತು ಶೋ ದ್ಯಾಟ್ ಇಲ್ಲಿ ಡಬಲ್ ಡಿಫ್ರೆನ್ಸಿಯೇಷನ್ ಮತ್ತು ಸಿಂಗಲ್ ಡಿಫ್ರೆನ್ಸಿಯೇಷನ್ ಬಂದಂಥ ಆನ್ಸರ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ =0 ಅಂತ ನೀವು ಪ್ರೂವ್ ಮಾಡಬೇಕು. ಆಯಿತಾ? ಸೊ ಈ ಕ್ವಶನ್ನ ಕೇಳ್ತಾರೆ. ಯಾವುದರಿಂದ? ಇದು ಡಿಫ್ರೆನ್ಸಿಯೇಷನಿಂದ. 3D ಜೋಮೆಟ್ರಿಯಿಂದ ಯಾವುದು? 3D ಜೋಮೆಟ್ರಿಯಿಂದ ಬರೋದೇ ಇದೆ ಫಿಕ್ಸ್ಡ್ ಕ್ವಶನ್. ಡಿರೈವ್ ದ ಇಕ್ವೇಷನ್ ಆಫ್ ಲೈನ್ ಇನ್ ಸ್ಪೇಸ್ ಪಾಸಿಂಗ್ ಥ್ರೂ ಅ ಗಿವನ್ ಪಾಯಿಂಟ್
ಆ್ಯಂಡ್ ಪ್ಯಾರಲಲ್ ಟು ಗಿವನ್ ವೆಕ್ಟರ್ ಇನ್ ಬೋತ್ ಫಾರ್ಮ್ಸ್. ಎರಡೂ ಫಾರ್ಮ್ಸಲ್ಲಿ ಬರೀಬೇಕು ಸ್ಟೂಡೆಂಟ್ಸ್. ಇದು ಇನ್ ಬೋತ್ ದ ಫಾರ್ಮ್ಸ್ 5 ಮಾರ್ಕ್ಸ್ ಕ್ವಶನ್ ಒಂದೇ ಫಾರ್ಮಲ್ಲಿ ಬರೆದಿಡ್ತೇನೆ ಅಂತ ಹೇಳಿದ್ರೆ ಬರೀ 2.5 ಕೊಡ್ತಾರೆ, ಹೇಳಿದ್ದೇನೆ. ಓಕೆ, ಸೊ ಬೋತ್ ದ ಫಾರ್ಮಲ್ಲಿ ಇದನ್ನು ಕೇಳ್ತಾರೆ 3D ಜಿಯೋಮೆಟ್ರಿ. ಅದು ಬಿಟ್ಟರೆ ಆಪ್ಷನಲ್ಲಿಗೆ ನಾವು ಯಾವ್ದು ತೊಗೊಳ್ತೇವೆ, ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರಲ್ಸ್. ನಾನು ಹೇಳಿದ್ದೇನೆ ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರಲ್ಸಲ್ಲಿ ನಿಮಗೆ ಬರೋದು ಸರ್ಕಲ್ ಮತ್ತು ಎಲಿಪ್ಸ್ ಮಾತ್ರ, ಆಯಿತಾ. ಇದರಲ್ಲಿ ನೋಡಿ, ಫೈನ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಸರ್ಕಲ್. ಈ ಡೆರೈವೇಷನ್ ಇದೆಲ್ಲ x² + y² = a². ಇದು ಬಿಟ್ಟರೆ ಎಲಿಪ್ಸಲ್ಲಿ ಯಾವ್ದು ಹೇಳಿ, ಫೈನ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಎಲಿಪ್ಸ್ x² / a² + y² / b² = 1. ಇದನ್ನು ಕೇಳ್ತಾರೆ. ಅದರ್ವೈಸ್ ಈ a² ಇದ್ದ ಪ್ಲೇಸಲ್ಲಿ ವ್ಯಾಲ್ಯೂನ ಕೊಡ್ಬೋದು, 16, 9. ಅಂದರೆ ಎ ಪ್ಲೇಸಲ್ಲಿ ಏನಾಯಿತು, ಇಲ್ಲಿ a² ಅಂದರೆ 16 ಇದೆ, a ಅಂದರೆ 4 ಆಗುತ್ತೆ, b² ಅಂದರೆ 9 ಇದೆ, b = 3 ಆಗುತ್ತೆ. ಈ ಥರ ಕ್ವಶನ್ ಕೇಳ್ಬೋದು. ಅಂದರೆ ಡೆರೈವೇಷನ್ ಡೈರೆಕ್ಟ್ ಕೇಳ್ಬೋದು, ಅಥವಾ ಡೆರೈವೇಷನ್ ಪ್ಲೇಸಲ್ಲಿ ವ್ಯಾಲ್ಯೂವನ್ನು ಕೊಟ್ಟು ಕೇಳ್ಬೋದು. ಇಲ್ಲಿ ನೋಡಿ ಈ ಥರ ಅಲ್ವಾ. ಸೊ ಇದನ್ನು ಕೇಳ್ತಾರೆ. ಇದು ಯಾವುದು ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರಲ್ಸಿಂದ ನಿಮಗೆ ಚಾಯ್ಸಲ್ಲಿ ಹೇಳಿದ್ದು ನಾನು. ಓಕೆ, ಇದು 5 ಮಾರ್ಕ್ಸ್ ಕ್ವಶನ್ ಸ್ಟೂಡೆಂಟ್ಸ್. 5 ಮಾರ್ಕ್ಸ್ ಕ್ವಶನ್ಸನ್ನು ಎಟ್ ಎನಿ ಕಾಸ್ಟ್ ಬಿಡಬೇಡಿ. ಎಷ್ಟು ಹೇಳಿದ್ದೇನೆ ನೋಡಿ, ಅದನ್ನು ಪರ್ಫೆಕ್ಟ್ 100% ಮಾಡ್ಕೊಂಡು ಹೋಗಿ. ಓಕೆ, ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಈಗ 3 ಮಾರ್ಕ್ಸಿಂದ ಕ್ವಶನ್. 3 ಮಾರ್ಕ್ಸ್ ನಿಮಗೆ ಟೋಟಲ್ ಎಷ್ಟು ಕ್ವಶನ್ಸ್ ಇರುತ್ತೆ, 11 ಕ್ವಶನ್ಸ್ ಇರುತ್ತೆ ಸ್ಟೂಡೆಂಟ್. ಯಾವುದರಿಂದ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ 1, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಿಂದ 1, ಮೆಟ್ರೈಸಸ್ಸಿಂದ 1, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸಿಂದ 1, ಇಂಟಿಗ್ರಲ್ಸಿಂದ 1, ವೆಕ್ಟರ್ ಅಲ್ಜಿಬ್ರದಿಂದ 2 ಕ್ವಶನ್ಸ್ ಬರುತ್ತೆ ಸ್ಟೂಡೆಂಟ್. ಇವೆರಡನ್ನು ನೀವು ಎಟ್ ಎನಿ ಕಾಸ್ಟ್ ಬಿಡಲೇಬಾರ್ದು. ನೋಡಿ 4 ಕ್ವಶನ್ಸ್ ಇಲ್ಲೇ ಆಯ್ತಲ್ಲ, ಬರೀಬೇಕಾಗಿದೆ ನೀವು 6 ಕ್ವಶನ್ಸ್ ಅಲ್ಲ. ಪ್ರೊಬ್ಯಾಬಿಲಿಟಿ ಅದು ಬೇಸ್ ಥಿಯರಮಲ್ಲೇ ಬರುತ್ತೆ, 1 ಡಿಫರೆನ್ಷಿಯಲ್ ಇಕ್ವೇಷನ್ 1. ಟೋಟಲ್ ಎಷ್ಟು ಕ್ವಶನ್ಸ್ ಬರುತ್ತೆ ಸ್ಟೂಡೆಂಟ್ಸ್, ನಿಮಗೆ 11 ಕ್ವಶನ್ಸ್ ಬರುತ್ತೆ ಸ್ಟೂಡೆಂಟ್. ಬಟ್ ನೀವು ಅಟೆಂಡ್ ಮಾಡಬೇಕಾಗಿದೆ ಎಷ್ಟು, ಓನ್ಲಿ 6 ಕ್ವಶನ್ಸ್, ಓನ್ಲಿ 6. 11 ಇದೆ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್. ಅದರಲ್ಲಿ ನೀವು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸನ್ನು ಬಿಡಲೇಬಾರ್ದು. ಓಕೆ, ಅದು ಯಾವುದು, ಎಕ್ಸಸೈಸ್ 2.2 ಪಕ್ಕ ಕೇಳ್ತಾರೆ. ಎಕ್ಸಸೈಸ್ 2.2 ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸಲ್ಲಿ ನೋಡಿ, ಎಕ್ಸಸೈಸ್ 2.2 ಇಂದ 1 ಕ್ವಶನ್ಸ್ ಬರುತ್ತೆ. ಮತ್ತು ಮೆಟ್ರೈಸಸ್ಸಿಂದ ಯಾವುದು ಬರುತ್ತೆ ಕೇಳಿದರೆ, ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್, ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ಕಿಂದ 1 ಕ್ವಶನ್ ಕೇಳ್ತಾರೆ. ಹಾಗೆ ವೆಕ್ಟರ್ ಅಲ್ಜಿಬ್ರದಿಂದ ಸೆಕ್ಷನ್ ಫಾರ್ಮುಲಾ ಬೇಸಿಸ್ ಮೇಲೆ 1 ಕ್ವಶನ್ ಪಕ್ಕ. ಯಾಕಂದರೆ ವೆಕ್ಟರ್ ಅಲ್ಜಿಬ್ರದಿಂದ 2 ಕ್ವಶನ್ಸ್ ಇದೆ, ಒಂದು ಸೆಕ್ಷನ್ ಫಾರ್ಮುಲಾ, ಇನ್ನೊಂದು ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡೋದು ಕೇಳ್ತಾರೆ. ಲೈಕ್ ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್, ಅದನ್ನು ಕೇಳ್ತಾರೆ. ಡಿಫ್ರೆನ್ಸಿಯೇಷನಿಂದ 2 ಕ್ವಶನ್ಸ್ ಬರುತ್ತೆ ಸ್ಟೂಡೆಂಟ್ಸ್. ಟೋಟಲ್ 6 ಕ್ವಶನ್ ಅಲ್ವಾ. ಬಟ್ ಇಲ್ಲಿಗೆ ನೀವು ಆಪ್ಷನ್ಸ್ ತಗೊಳ್ಬಾರ್ದು. ನಾನು ಹೇಳಿದ್ದೇನೆ ಎಕ್ಸಾಕ್ಟ್ಲಿ 6 ಕ್ವಶನ್ಸನ್ನು ಮಾಡ್ಕೊಂಡು ಅಲ್ಲಿಗೆ ಸ್ಟಾಪ್ ಮಾಡೋದಲ್ಲ, +2 ಮಾಡಿ. ಯಾವುದನ್ನು ಮಾಡ್ತೀರಾ, ಒಂದು ಇಂಟಿಗ್ರಲ್ಸಿಂದ 1 ಮಾಡಿ, ಡಿಫರೆನ್ಷಿಯಲ್ ಇಕ್ವೇಷನಿಂದ 1 ಮಾಡಿ. ಡಿಫರೆನ್ಷಿಯಲ್ ಇಕ್ವೇಷನಲ್ಲಿ ಪರ್ಟಿಕ್ಯುಲರ್ಲಿ ಯಾವ್ದು ಹೇಳಿ, ಎಕ್ಸಸೈಸ್ 9.3 ಅದರಿಂದ ಕೇಳ್ತಾರೆ, ಅದನ್ನೊಂದು ಮಾಡಿ. ಓಕೆ, ಈಗ ನೋಡಿ ಸ್ಟೂಡೆಂಟ್ಸ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನಿಂದ ನಾನು 1 ಬರುತ್ತೆ ಅಂತ ಹೇಳಿದ್ದೇನೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಪೂರ್ತಿ ಮಾಡಿ ಸ್ಟೂಡೆಂಟ್ಸ್, ಯಾವುದನ್ನು ಆಪ್ಷನ್ ಬಿಡಬೇಡಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಈಸಿಯೆಸ್ಟ್ ಚಾಪ್ಟರ್. ಇದನ್ನು ಯಾವುದನ್ನು ಎಲ್ಲದನ್ನು ಮಾಡಿ. ದಟ್ಟು ನಾನು ಪರ್ಟಿಕ್ಯುಲರ್ ಎಕ್ಸೈಸ್ 2.2 ಅಂತ ಹೇಳ್ತಾ ಇದ್ದೇನೆ. ಎಕ್ಸೈಸ್ 2.2 ಕಂಪ್ಲೀಟ್ ಮಾಡಲಿ ಆಯಿತಾ. ಪರ್ಟಿಕ್ಯುಲರ್ಲಿ ಅಂದರೆ ಇರೋದೇ ಅದೊಂದಲ್ವಾ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಎಲ್ಲ ಪ್ರಾಬ್ಲಮ್ಸು ಮಾಡಿ. ಅದು ಮೆಟ್ರೈಸಸ್ಸಿಂದ ನಾನು ಏನು ಹೇಳಿದ್ದೆ, ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಅಲ್ಲ. ಇಲ್ಲಿ ನೋಡಿ ಎಕ್ಸ್ಪ್ರೆಸ್ ಮ್ಯಾಟ್ರಿಕ್ಸ್ ಕೊಡ್ತಾರೆ, 1,5 - 1,2 1,5 - 1, 2 ಆ್ಯಸ್ ಅ ಸಮ್ ಆಫ್ ಸಿಮೆಟ್ರಿಕ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಆಮೇಲೆ ಇಫ್ ಎ ಆ್ಯಂಡ್ ಬಿ ಆರ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸಸ್ ಆಫ್ ಸೇಮ್ ಆರ್ಡರ್, ಶೋ ದ್ಯಾಟ್ ಎ ಬಿ ಈಸ್ ಅ ಸಿಮೆಟ್ರಿಕ್ ಇಫ್ ಆ್ಯಂಡ್ ಓನ್ಲಿ ಇಫ್ ಎ ಬಿ = BA. ಅಂದರೆ ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಮೇಲೆ ಕ್ವಶನ್ ಕೇಳ್ತಾರೆ. ಅದು ಬಿಟ್ಟರೆ ಪ್ರೂವ್ ದ್ಯಾಟ್ ಎ ಆ್ಯಂಡ್ ಬಿ ಆರ್ ಇನ್ವರ್ಟಿಬಲ್ ಮ್ಯಾಟ್ರಿಸಸ್ ಆಫ್ ದ ಸೇಮ್ ಆರ್ಡರ್, ಎ ಬಿ ಹೋಲ್ ಇನ್ವರ್ಸ್ = B ಇನ್ವರ್ಸ್ A ಇನ್ವರ್ಸ್. ಇದನ್ನು ಕೇಳ್ಬೋದು. ಆರ್ ಎಲ್ಸ್ ಇಫ್ ಎ = ಕೊಟ್ಟು ಎ ಮತ್ತು ಬಿ ಅನ್ನು ಕೊಟ್ಟು ಫೈಂಡ್ A + 2B ಹೋಲ್ ಇನ್ವರ್ಸ್ ಅಥವಾ ಹೋಲ್ ಟ್ರಾನ್ಸ್ಪೋಸ್, ಇನ್ವರ್ಸ್ ಅಲ್ಲ ಹೋಲ್ ಟ್ರಾನ್ಸ್ಪೋಸನ್ನು ಕೇಳ್ಬೋದು. ಈ ಥರ ಕ್ವಶನ್ ಕೇಳ್ತಾರೆ ಸ್ಟೂಡೆಂಟ್ಸ್. ಯಾವುದಿಂದ, ನಿಮ್ಮದು ಮೆಟ್ರೈಸಸ್ಸಿಂದ. ವೆಕ್ಟರ್ ಆಲ್ಜಿಬ್ರಾದಲ್ಲಿ ಹೇಳಿದ್ದೆ ನಾನು, ವೆಕ್ಟರ್ ಆಲ್ಜಿಬ್ರಾದಿಂದ ಸೆಕ್ಷನ್ ಫಾರ್ಮುಲಾ ಮೇಲೆ ಕೇಳ್ತಾರೆ. ಸೆಕ್ಷನ್ ಫಾರ್ಮುಲಾ ಡೆರೈವೇಷನ್ ಮೇಲೆ ಶೋ ದ್ಯಾಟ್ ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ P ವಿಚ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್ A and B ಹ್ಯಾವಿಂಗ್ ಪೊಸಿಷನ್ ವೆಕ್ಟರ್ A and ವೆಕ್ಟರ್ B ಇಂಟರ್ನಲಿ ದೇ ಡಿವೈಡ್ ಅಲ್ಲ, ರೇಷಿಯೋಲಿ ಡಿವೈಡ್ ಮಾಡ್ತಲ್ಲ. ಯಾವ ರೇಷಿಯೋಲಿ, M:n ಇದೆಯಲ್ಲ, ಇದು ಫಾರ್ಮುಲಾ, ಇದು ಡೆರೈವೇಷನ್ ಕೇಳ್ಬೋದು. ಆರ್ ಎಲ್ಸ್ ಫೈನ್ ದ ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ R ವಿಚ್ ಡಿವೈಡ್ಸ್ ದ ಲೈನ್ ಜಾಯಿನಿಂಗ್ 2 ಪಾಯಿಂಟ್ಸ್ P and Q ವಿತ್ ಪೊಸಿಷನ್ ವೆಕ್ಟರ್. ಇದನ್ನು ಕೊಟ್ಟು ಪೊಸಿಷನ್ ವೆಕ್ಟರ್ನ ಕೊಟ್ಟು ಇನ್ ದ ರೇಷಿಯೋ 2:1 ಇಂಟರ್ನಲಿ ಎಕ್ಸ್ಟರ್ನಲಿ. ಇದ್ರ ಮೇಲೂ ಕ್ವಶನ್ ಕೇಳ್ಬೋದು. ಇದು ಇಂಪಾರ್ಟೆಂಟ್. ಇದ್ರ ಮೇಲೆ ಕೇಳ್ತಾರೆ ಸ್ಟೂಡೆಂಟ್ಸ್. ಇದು ಸೆಕ್ಷನ್ ಫಾರ್ಮುಲಾದ ಮೇಲೆ ಇರುತ್ತೆ. ವೆಕ್ಟರ್ ಆಲ್ಜಿಬ್ರಾದಿಂದ 2 ಕ್ವಶನ್ ಬರುತ್ತೆ. ಒಂದು ಸೆಕ್ಷನ್ ಫಾರ್ಮುಲಾ ಬೇಸಿಸ್ ಮೇಲೆ ಇರುತ್ತೆ. ಇನ್ನೊಂದು ಕ್ವಶನ್ ನೋಡಿ, ಫೈನ್ ದ ಏರಿಯಾ ಆಫ್ ದ ಟ್ರಯಾಂಗಲ್. ಅಂದರೆ ಯಾವ್ದು ಹೇಳಿ, ಅಲ್ಲಿ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡೋದು. ಏರಿಯಾ ಆಫ್ ದ ಟ್ರಯಾಂಗಲ್ ಅಂದರೆ ಏನು ಮಾಡ್ತೀರಾ ಹೇಳಿ, ½ ಇಂಟು
ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಅಲ್ವಾ, ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡೋದು. ಒಂದು ಏರಿಯಾ ಆಫ್ ದ ಟ್ರ್ಯಾಂಗಲ್ ಕೇಳ್ತಾರೆ, ಆರ್ ಎಲ್ಸ್ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಕೇಳ್ತಾರೆ. ಓಕೆ, 3 ಪಾಯಿಂಟ್ ಕೊಟ್ಟಿರ್ತಾರೆ ಎ ಬಿ ಸಿ ಅಂತ, ಅದರಲ್ಲೂ ನೋಡಿ 3 ವರ್ಟಿಸಸ್ ಇರುತ್ತೆ. ಎ ಬಿ ಸಿ ಅಲ್ಲಿ 1 ಪಾಯಿಂಟ್ ಇರುತ್ತೆ, 1 2 3 ಇರುತ್ತೆ, ಸಿ 2 3 1 3 ವರ್ಟಿಸಸ್ ಕೊಟ್ಟು, ಎ ಬಿ ಸಿ ವರ್ಟಿಸಸ್ ಕೊಟ್ಟು ಅವುಗಳಿಗೆ 3 ಪಾಯಿಂಟನ್ನು ಕೊಟ್ಟು 3 ಪಾಯಿಂಟ್ಸನ್ನು ಕೊಟ್ಟು ಅದು ಏರಿಯಾ ಆಫ್ ಟ್ರ್ಯಾಂಗಲ್ ಕೇಳ್ಬೋದು, ಅಥವಾ ಫೈಂಡ್ ದ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಕೇಳ್ಬೋದು. ಪ್ಯಾರಲೋಗ್ರಾಮ್ ಕೇಳಿದಾಗ ಇಲ್ಲಿ ನೋಡಿ ಈ ಥರ ಇಕ್ವೇಷನ್ ಕೊಟ್ಟು ಪ್ಯಾರಲೋಗ್ರಾಮ್, ಇದು ಫಾರ್ಮುಲಾ ನೋಡಿ, ಏರಿಯಾ ಆಫ್ ಟ್ರ್ಯಾಂಗಲ್, ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್, ಇದು ವೆಕ್ಟರಿಂದ ಅಲ್ವಾ. ಡಿಫರೆನ್ಸಿಯೇಷನಲ್ಲಿ ನಾನು ಪರ್ಟಿಕ್ಯುಲರ್ಲಿ ಹೇಳ್ತಾ ಇಲ್ಲ, 5.5 ಮತ್ತು 5.6 ಎಕ್ಸಸೈಸನ್ನು ಕಂಪ್ಲೀಟ್ ಮಾಡಿ ಸ್ಟೂಡೆಂಟ್, ಇದಿಷ್ಟೂ ಮಾಡಿ ಡಿಫರೆನ್ಸಿಯೇಷನಲ್ಲಿ. ಓಕೆ, ಡಿಫರೆನ್ಷಿಯಲ್ ಈಕ್ವೇಷನಲ್ಲಿ ಎಕ್ಸಸೈಸ್ 9.3, ಅದರಲ್ಲೂ ನೋಡಿ ಡಿಫರೆನ್ಷಿಯಲ್ ಈಕ್ವೇಷನಲ್ಲಿ ಎಕ್ಸಸೈಸ್ 9.3 ಅಂದರೆ ಫೈಂಡ್ ದ ಜನರಲ್ ಸೊಲ್ಯೂಷನ್. ಫೈಂಡ್ ದ ಜನರಲ್ ಸೊಲ್ಯೂಷನ್ ಮೇಲೆ ಕ್ವಶನ್ ಕೇಳ್ತಾರೆ. ಫೈಂಡ್ ದ ಜನರಲ್ ಸೊಲ್ಯೂಷನ್ ಯಾವ್ದು ಹೇಳಿ, dy/dx = 1 + y² / 1 + x². ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಇಕ್ವೇಷನ್ dy/dx = x + 1/2 - y, ಆರ್ ಎಲ್ಸ್ ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ dy/dx = 1 - cos x / 1 + cos x. ಇದೇ ಥರ ಕ್ವಶನ್ ಒಂದು ಜನರಲ್ ಸೊಲ್ಯೂಷನ್ ಮೇಲೆ ಕ್ವಶನ್ ಇರುತ್ತೆ. ಅದು ಬಿಟ್ಟರೆ ಸ್ಟೂಡೆಂಟ್ ಫೈಂಡ್ ದ ಇಕ್ವೇಷನ್ ಆಫ್ ದ ಕರ್ವ್ ಕೇಳ್ಬೋದು. ಜನರಲ್ ಸೊಲ್ಯೂಷನ್ ಕೇಳದೇ ಇದ್ದರೆ ಫೈಂಡ್ ದ ಇಕ್ವೇಷನ್ ಆಫ್ ದ ಕರ್ವ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಕೊಟ್ಟಿರ್ತಾರೆ. ದ ಗಿವನ್ ದಟ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಎಟ್ ಎನಿ ಪಾಯಿಂಟ್ x, y ಈಸ್, ಇದು ಕೊಟ್ಟು 2y / y³. ಇಲ್ಲಿ ಪಾಯಿಂಟ್ ಒಂದು ಚೇಂಜ್ ಆಗ್ಬೋದು ಅಷ್ಟೇ, ಪಾಯಿಂಟ್ ಮತ್ತು ಈ ಇಕ್ವೇಷನ್ ಒಂದು ಚೇಂಜ್ ಆಗ್ಬೋದು ಅಷ್ಟೇ. ಮತ್ತೆಲ್ಲ ಇದೇ ಟೈಪ್ ಕ್ವಶನ್ ಬರುತ್ತೆ. ಫೈಂಡ್ ದ ಇಕ್ವೇಷನ್ ಆಫ್ ದ ಕರ್ವ್, ಇದನ್ನೇ ಕೇಳ್ತಾರೆ ಸ್ಟೂಡೆಂಟ್ಸ್ ಯಾವುದರಲ್ಲಿ 3 ಮಾರ್ಕ್ಸಲ್ಲಿ. ಆಯಿತಾ, ಇಲ್ಲಿಗೆ 3 ಮಾರ್ಕ್ಸ್ ಕ್ವಶನ್ಸ್ ಆಯ್ತಲ್ವಾ. ನೆಕ್ಸ್ಟ್ ಈಗ 2 ಮಾರ್ಕ್ಸ್ ಇದು ಹೇಳ್ತಾ ಇದ್ದೇನೆ ಸ್ಟೂಡೆಂಟು, ಏನಾದರೂ ಡೌಟ್ ಇದ್ದರೆ ಕೇಳಿ. ಮತ್ತು 2 ಮಾರ್ಕ್ಸ್ ಇದು ನೋಡಿ, ಯಾವ ಇಂಪಾರ್ಟೆಂಟ್ ಚಾಪ್ಟರ್ ಬೇಕು ನಿಮಗೆ ಯಾವುದನ್ನು ಮಾಡ್ಬೋದು. ಈಗ 2 ಮಾರ್ಕ್ಸ್ ಇದು ಹೇಳ್ತಾ ಇದ್ದೇನೆ ನಾನು, ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ ನಾನು ಯಾವ್ಯಾವ ಚಾಪ್ಟರ್ನ ಬಿಡಬೇಕು, ಯಾವ್ಯಾವ ಚಾಪ್ಟರ್ನ ಮಾಡಬೇಕಂತ. ಇಂಪಾರ್ಟೆಂಟ್ ಚಾಪ್ಟರ್ ನೋಡಿ ಸ್ಟೂಡೆಂಟ್ಸು, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್. ನಾನು ಅದಕ್ಕೆ ಹೇಳಿದ್ದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸನ್ನು ಯಾವುದೇ ಎಟ್ ಎನಿ ಕಾಸ್ಟ್ ನೀವು ಬಿಡಲೇಬಾರ್ದು ಅಲ್ವಾ. ಇದರಲ್ಲಿ ಯಾವ್ದು ಹೇಳಿ, ಎಕ್ಸಸೈಸ್ 2.1, ಇದರಿಂದ 1 ಕ್ವಶನ್ ಬಂತಾ. ಆಮೇಲೆ 2ನೇ ಕ್ವಶನ್ನು ಡಿಟರ್ಮಿನೆಂಟ್ಸಿಂದ ಯಾವುದು ಬರುತ್ತೆ ಹೇಳಿ, ಎಕ್ಸಸೈಸ್ 4.2 ಇದರಿಂದ 1 ಕ್ವಶನ್. ಡಿಫ್ರೆನ್ಸಿಯೇಷನಿಂದ 1 ಕ್ವಶನ್ ಬರುತ್ತೆ ಸ್ಟೂಡೆಂಟ್ಸ್. ಡಿಫ್ರೆನ್ಸಿಯೇಷನಿಂದ 1 ಕ್ವಶನ್ನು. ಅದಾದ ನಂತರ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್, ಇದರಿಂದ 2 ಕ್ವಶನ್ಸ್ ಬರುತ್ತೆ. ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್, ಇದರಿಂದ ಎಷ್ಟು ಕ್ವಶನ್ಸ್ ಬರುತ್ತೆ, 2 ಕ್ವಶನ್ಸ್ಗಳು ಬರುತ್ತೆ. 5ನೇದು ಇಂಟಿಗ್ರಲ್ಸ್ ಅಂತ ಹೇಳಿದಾಗ ಟೆನ್ಷನ್ ತಗೊಳ್ಬೇಡಿ ಸ್ಟೂಡೆಂಟ್ಸ್. ಇಂಟಿಗ್ರಲ್ಸ್ ಅನ್ನೋದು ನಿಮಗೆ ಎಕ್ಸಸೈಸ್ 7.2 ಮತ್ತು 7.3 2 ಮಾರ್ಕ್ಸ್ ಇದೇನು ಟಫ್ ಇರೋದಿಲ್ಲ ನಿಮಗೆ. ಇಲ್ಲಿ 2 ಕ್ವಶನ್ಸ್ ಬರುತ್ತೆ. ಇವೆರಡನ್ನು ಮಾಡಿದರೆ 4 ಕ್ವಶನ್ಸ್ ಆಲ್ರೆಡಿ ನೀವು ಅಟೆಂಡ್ ಮಾಡಿದಾಗಾಯಿತು ಅಲ್ವಾ. 6th one ವೆಕ್ಟರ್ ಆಲ್ಜಿಬ್ರಾ. ವೆಕ್ಟರ್ ಅನ್ನೋದು ನಿಮಗೆ 2 ಮಾರ್ಕ್ಸಲ್ಲಿ ನಿಮ್ಮನ್ನು ಸೇಫ್ ಮಾಡುವಂಥ ಒಂದಿದು ವೆಕ್ಟರ್ ಆಲ್ಜಿಬ್ರಾ 1 ಕ್ವಶನ್ ಬರುತ್ತೆ. ಅದು ಯಾವ್ದು ಹೇಳಿ, ಒಂದೇ ಪ್ರಾಜೆಕ್ಷನ್ ಮೇಲೆ ಬರ್ಬೋದು, ಪ್ರಾಜೆಕ್ಷನ್ ಆಫ್ ವೆಕ್ಟರ್, ಆರ್ ಎಲ್ಸ್ ಯೂನಿಟ್ ವೆಕ್ಟರ್ ಮೇಲೆ ಕ್ವಶನ್ ಕೇಳ್ಬೋದು. ಪ್ರಾಜೆಕ್ಷನ್ ಆಫ್ ವೆಕ್ಟರ್ ಅಥವಾ ಯೂನಿಟ್ ವೆಕ್ಟರ್ ಅಥವಾ ಪರ್ಪೆಂಡಿಕ್ಯುಲರ್ ಮೇಲೆ ಕ್ವಶನ್ ಕೇಳ್ಬೋದು. ಇದು 7th one 3D ಜಾಮೆಟ್ರಿ, 3 ಡೈಮೆನ್ಷನಲ್ ಜಾಮೆಟ್ರಿಯಿಂದ 1 ಕ್ವಶನ್ ಬರುತ್ತೆ. ಆಯಿತಾ, 3Dಯಿಂದ 1. 8th one ಪ್ರೊಬ್ಯಾಬಿಲಿಟಿಯಿಂದ ಸ್ಟೂಡೆಂಟ್ಸ್ ಇಲ್ಲಿ 2 ಕ್ವಶನ್ಸ್ ಬರುತ್ತೆ. ಪ್ರೊಬ್ಯಾಬಿಲಿಟಿನೂ ನೀವು ಬಿಡಬಾರ್ದು. ಅದರಲ್ಲೂ ನಿಮಗೆ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದು ಬಿಟ್ಟರೆ ಇಂಡಿಪೆಂಡೆಂಟ್ ಇವೆಂಟ್, ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಬಿಟ್ಟರೆ ಇಂಡಿಪೆಂಡೆಂಟ್ ಇವೆಂಟ್, ಇವೆರಡರೊಳಗಡೆ ಕೇಳ್ತಾರೆ. ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಆರ್ ಇಂಡಿಪೆಂಡೆಂಟ್ ಇವೆಂಟ್. ಓಕೆ, ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಓಕೆ, ಇದರಲ್ಲೂ ಕೂಡ ನಮ್ಗೆ ಇಲ್ಲಿ ನೋಡಿ ಟೋಟಲ್ ಎಷ್ಟಾಯಿತು ನೋಡಿ, 2 4 5 6 7 8 9 10 11 12 ಕ್ವಶನ್ಸ್ ಇದೆ ಸ್ಟೂಡೆಂಟ್ಸ್ ಅಲ್ವಾ. ಟೋಟಲ್ 12 ಕ್ವಶನ್ಸ್ ಇದೆ. ಬಟ್ ನೀವು ಅಟೆಂಡ್ ಮಾಡಬೇಕಾಗಿದ್ದು ಎಷ್ಟು, 6 ಮಾತ್ರ ಅಲ್ವಾ. ಅಟೆಂಡ್ ಮಾಡಬೇಕಾಗಿದ್ದು 6 ಮಾತ್ರ. 12 ಇದೆಯಲ್ವಾ, 2 4 6 7 8 9 10 11 ಇದೆ. ಸಾರಿ, 2 4 5 6 7 8 9 10 2 4 6 7 8 9 10 11 ಸ್ಟೂಡೆಂಟ್ಸ್ 11 ಕ್ವಶನ್ಸ್ ಇರುತ್ತೆ 2 ಮಾರ್ಕ್ಸ್. 11 ಕ್ವಶನ್ಸಲ್ಲಿ ನೀವು ಎಷ್ಟು ಅಟೆಂಡ್ ಮಾಡಬೇಕು ಹೇಳಿ, ಜಸ್ಟ್ 6 ಕ್ವಶನ್ಸ್ ಅಲ್ಲ. ಯಾವುದನ್ನೆಲ್ಲ ಚೂಸ್ ಮಾಡ್ತೀರಾ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಚೂಸ್ ಮಾಡಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅದರಲ್ಲಿ ಯಾವ್ದು ಹೇಳಿ, ಎಕ್ಸಸೈಸ್ 2.1. ಅದಾದಮೇಲೆ ಡಿಟರ್ಮಿನೆಂಟ್ಸ್ ಚೂಸ್ ಮಾಡಿ, ಎಕ್ಸಸೈಸ್ 4.2, ಅಲ್ಲಿಗೆ 2 ಕ್ವಶನ್ಸ್ ಆಯಿತಾ. ಅದು ಬಿಟ್ಟು ಡಿಫ್ರೆನ್ಸಿಯೇಷನ್ ಚೂಸ್ ಮಾಡಿ, ಅದರಲ್ಲಿ 1 ಕ್ವಶನ್ ಆಯಿತಾ. ಅದು ಬಿಟ್ಟರೆ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಇದನ್ನು ಮಾಡಲೇಬೇಕು ಸ್ಟೂಡೆಂಟ್ಸ್, ಯಾಕಂದರೆ 2 ಕ್ವಶನ್ಸ್ ಇದೆ. ಡೈರೆಕ್ಟ್ ಯಾವುದಕ್ಕೆ ಓದಿ, 3D ಜಾಮೆಟ್ರಿ ಹೋಗಿ. ಇಲ್ಲಿ ನೋಡಿ 1 2 3 4 5 6 ಡನ್ನಾ. 3D ಜಾಮೆಟ್ರಿ 1, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಇದರಲ್ಲಿ 2 ಕ್ವಶನ್ಸ್ ಇದೆ. ಮತ್ತು ಯಾವುದು ಡಿಫ್ರೆನ್ಸಿಯೇಷನ್ 1 ಕ್ವಶನ್ ಇದೆ, ಡಿಟರ್ಮಿನೆಂಟ್ಸ್ 1 ಕ್ವಶನ್ ಇದೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸಲ್ಲಿ 1 ಕ್ವಶನ್ಸ್ ಇದೆ. ಇದಿಷ್ಟನ್ನು ಚೂಸ್ ಮಾಡ್ತೀರಾ ಸ್ಟೂಡೆಂಟ್ಸ್. ಅದು ಬಿಟ್ಟರೆ ನಿಮಗೆ ಎಕ್ಸ್ಟ್ರಾ ಕ್ವಶನ್ ಯಾವ್ದು ಮಾಡ್ತೀರಾ, ಪ್ರೊಬ್ಯಾಬಿಲಿಟಿಗೆ ಹೋಗಿ. ಇದು ಎಕ್ಸ್ಟ್ರಾ ಪ್ರೊಬ್ಯಾಬಿಲಿಟಿ ಯಾಕೆ ಹೇಳಿ, ಎಕ್ಸ್ಟ್ರಾ 2 ಕ್ವಶನ್ಸ್ ಬರುತ್ತೆ ಸ್ಟೂಡೆಂಟ್.
ಅಲ್ಲಿಗೆ ನೀವು ಇಲ್ಲಿ 6 ಆಯಿತು, 6 + 2 8 ಆಯ್ತಲ್ವಾ, 8 ಕ್ವಶನ್ ಅಟೆಂಡ್ ಮಾಡಿದಾಗ ಆಗುತ್ತಲ್ವಾ. ಇಲ್ಲಿ ವೆಕ್ಟರ್ ಆಲ್ಜಿಬ್ರಾ ಮಾಡದೇ ಇದ್ರೂ ಪ್ರಾಬ್ಲಮ್ ಇಲ್ಲ, ಇಂಟಿಗ್ರಲ್ಸ್ ಮಾಡೋದು ಬೇಡ, ವೆಕ್ಟರ್ ಆಲ್ಜಿಬ್ರಾ ಬಿಟ್ಟರೆ ನೀವು ಇಂಟಿಗ್ರಲ್ಸು ಬಿಟ್ಟರಿ ಅಲ್ವಾ. ಇದಿಷ್ಟು ಇದರಲ್ಲಿ ನೀವು ಇದು 6ನ ಪರ್ಫೆಕ್ಟಾಗಿ ಸ್ಟೂಡೆಂಟ್ಸ್ ಇದನ್ನು ಯಾವತ್ತೂ ನೀವು ಬಿಡಬಾರ್ದು. ಇಲ್ಲಿದೆಯಲ್ಲ 1 2 3 4 ಚಾಪ್ಟರ್ ಪ್ಲಸ್ 3D ಜಾಮೆಟ್ರಿ. ಅದಾದಮೇಲೆ ಪ್ರೊಬ್ಯಾಬಿಲಿಟಿಯನ್ನು ಇದಿಷ್ಟು ಕನ್ಫರ್ಮ್ ಆದಮೇಲೆ 100% ಆದಮೇಲೆ ಪ್ರೊಬ್ಯಾಬಿಲಿಟಿ ಮಾಡಿ. ಪ್ರೊಬ್ಯಾಬಿಲಿಟಿಯನ್ನು ಲಾಸ್ಟ್ ಮೂಮೆಂಟಿಗೆ ಮಾಡಲಿಕ್ಕೆ ಹೋಗೋದಲ್ಲ ಸ್ಟೂಡೆಂಟ್, ಎಲ್ಲದನ್ನು ಕಡೆಗೆ ಲಾಸ್ಟ್ ಮೂಮೆಂಟಲ್ಲಿ ಇಟ್ಕೊಂಡು ನಾನು ಲಾಸ್ಟಿಗೆ ಮಾಡ್ತೇನೆ ಅಂತ ಕೂತ್ಕೊಳ್ಳೋದಲ್ಲ. ಓಕೆ, ನಾನು ಏನು ಹೇಳಿದೆ, ಡಿಟರ್ಮಿನೆಂಟ್ ಟ್ರಿಗ್ನೋಮೆಟ್ರಿಯಿಂದ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನಿಂದ ಎಕ್ಸಸೈಸ್ 2.1 ಪೂರ್ತಿ ಮಾಡಬೇಕು ಆಯಿತಾ. 2.1 ಮತ್ತು 2.2 ಎರಡೂ ಮಾಡಿ, ಯಾವುದನ್ನು ನೀವು ಬಿಡಬೇಡಿ. ಯಾಕಂತ ಕೇಳಿದ್ರೆ ಹಿಂದಿನ ಇದರಲ್ಲಿ ನಾನು ಹೇಳಿದ್ಯಲ್ಲ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಂತ ಬಂದರೆ ಎಕ್ಸಸೈಸ್ 2.2 ಇಲ್ಲಿ ಮಾಡಬೇಕು, ಎಕ್ಸಸೈಸ್ 2.1 ಇಲ್ಲಿ ಮಾಡಲೇಬೇಕು. ಓಕೆ, ಎರಡೂ ಟೈಮಲ್ಲಿ ನಿಮ್ಗೆ ಇರೋದನ್ನು ಇದನ್ನು ಮಾಡಲೇಬೇಕು ಸ್ಟೂಡೆಂಟ್ಸ್. 2.1 ಮಾಡಿ, 2.2 ಮಾಡಿ ಆಯಿತಾ. ಡಿಟರ್ಮಿನೆಂಟ್ಸಲ್ಲಿ ಏನು ಕೇಳ್ತಾರೆ ಸ್ಟೂಡೆಂಟ್ಸ್, ಎಕ್ಸಸೈಸ್ 4.2 ಅಲ್ಲಿ ಏನಿದೆ ಹೇಳಿ. ಡಿಟರ್ಮಿನೆಂಟ್ಸಲ್ಲಿ ಎಕ್ಸಸೈಸ್ 4.2 ಅಲ್ಲಿ ಲೈಕ್ ಫೈನ್ ದ ಏರಿಯಾ ಆಫ್ ದ ಟ್ರಯಾಂಗಲ್, ಅದೇ ಅಲ್ವಾ, ಫೈನ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಅಂದರೆ ಅಲ್ಲಿ ನಿಮಗೆ ಡಿಪೆಂಡ್ಸ್ ಆಗಿರುತ್ತೆ. ಫೈನ್ ದಿ ಏರಿಯಾ ಆಫ್ ದ ಟ್ರಯಾಂಗಲ್, ವರ್ಟಿಸಸ್ಸನ್ನು ಕೊಟ್ಟಿರ್ತಾರೆ, ಹೂಸ್ ವರ್ಟಿಸಸ್ ಆರ್, ವರ್ಟಿಸಸ್ಸನ್ನು ಕೊಟ್ಟು ನಿಮಗೆ ಏರಿಯಾ ಆಫ್ ದ ಟ್ರಯಾಂಗಲ್ ಕೇಳ್ತಾರಲ್ಲ. 3,8 -4,2 ಆ್ಯಂಡ್ 5,1 ಇದ್ರದ್ದು ಏರಿಯಾ ಫೈಂಡ್ ಔಟ್ ಮಾಡಿ. ಆರ್ ಎಲ್ಸ್ ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ 1,0 6,0 ಆ್ಯಂಡ್ 4,3. ಆರ್ ಎಲ್ಸ್ ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ -2, -3 3,2 ಆ್ಯಂಡ್ -1, -8. ಈ ಥರ ಕ್ವಶನ್ ಕೇಳ್ತಾರೆ. ಫೈನ್ ದ ಏರಿಯಾ ಆಫ್ ದ ಟ್ರಯಾಂಗಲ್. ಇದು ಬಿಟ್ಟರೆ ಫೈನ್ ದ ವ್ಯಾಲ್ಯೂ ಆಫ್ ಕೆನೂ ಕೇಳ್ಬೋದು ಸ್ಟೂಡೆಂಟ್ಸ್. ಇಲ್ಲಿ ಫೈನ್ ದ ವ್ಯಾಲ್ಯೂ ಆಫ್ ಕೆ. ಇದೇ 3 ಕ್ವಶನ್ ಅಲ್ಲ, ಈ ಟೈಪ್ ಕ್ವಶನ್ ನಾನು ಹೇಳ್ತಾ ಇರೋದು. ಇಫ್ ಫೈನ್ ದ ವ್ಯಾಲ್ಯೂ ಆಫ್ ಕೆ, ಇಫ್ ಏರಿಯಾ ಆಫ್ ಟ್ರಯಾಂಗಲ್ ವಿತ್ ವರ್ಟಿಸಸ್ ಕೊಟ್ಟಿರ್ತಾರೆ ಸ್ಟೂಡೆಂಟ್ಸ್. ನಿಮಗೆ ವರ್ಟಿಸಸ್ ಕೊಟ್ಟಿರ್ತಾರೆ k, 0 4,0 0,2 ಈಸ್ 4 ಸ್ಕ್ವೇರ್ ಯೂನಿಟ್ಸ್. ಇದನ್ನು ಕೇಳ್ಬೋದು. ಫೈನ್ ದ ಇಲ್ಲಿ ನೋಡಿ, ಫೈನ್ ದ ವ್ಯಾಲ್ಯೂ ಆಫ್ ಕೆನೂ ಕೇಳ್ಬೋದು, ಫೈನ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಡೈರೆಕ್ಟು ಕೇಳ್ಬೋದು. ಅಥವಾ ಫೈನ್ ದ ಇಕ್ವೇಷನ್ ಆಫ್ ದ ಲೈನ್, ಇದು ಕೇಳೋದು ಕಡಿಮೆ, ಬಟ್ ಆದರೂ ಇದನ್ನು ಕೂಡ ಬಿಡಬೇಡಿ. ಫೈನ್ ದ ಇಕ್ವೇಷನ್ ಆಫ್ ಲೈನ್ ಜಾಯ್ನಿಂಗ್ ಯಾವುದನ್ನು 1,2 ಆ್ಯಂಡ್ 3,6 ಯೂಸಿಂಗ್ ಡಿಟರ್ಮಿನೆಂಟ್ಸ್ ಇದನ್ನು ಕೇಳ್ಬೋದು ಅಲ್ವಾ. ಇದು 3ರಲ್ಲಿ ಒಂದು ಆಲ್ಮೋಸ್ಟ್ ಕೇಳ್ತಾರೆ ಸ್ಟೂಡೆಂಟ್ಸ್. ಯಾವುದಲ್ಲಿ ಡಿಟರ್ಮಿನೆಂಟ್ಸ್ ಇದೇ 3ರಲ್ಲಿ ಕೇಳ್ತಾರೆ. ವ್ಯಾಲ್ಯೂ ಒಂದು ಚೇಂಜ್ ಆಗ್ಬೋದು ಅಷ್ಟೇ ಆಯಿತಾ, ಡಿಟರ್ಮಿನೆಂಟ್ಸಲ್ಲಿ. ಅದು ವೆರಿ ಇಂಪಾರ್ಟೆಂಟ್. ಆಮೇಲೆ ಏರಿಯಾ ಫೈಂಡ್ ಔಟ್ ಮಾಡಿ ಆದಮೇಲೆ ಆನ್ಸರಿಗೆ ಸ್ಕ್ವೇರ್ ಯೂನಿಟ್ಸ್ ಅಂತ ಬರೀನಿ ಸ್ಟೂಡೆಂಟ್ಸ್. ಬರೀದೇ ಇದ್ರೆ ಮಾರ್ಕ್ಸ್ ತೆಗಿತಾರೆ. ಈ ಏರಿಯಾ ಫೈಂಡ್ ಔಟ್ ಮಾಡ್ತಿರಲ್ಲ, ಮಾಡಿ ಆದಮೇಲೆ ಇಂತಿಷ್ಟು ಸ್ಕ್ವೇರ್ ಯೂನಿಟ್ಸ್ ಅಂತ ಬರೀತಾರಲ್ಲ, ಅದನ್ನು ಮಾಡಬೇಕು. ಓಕೆ, ಅದನ್ನು ಬರೀಲೇಬೇಕು, ಇಲ್ಲದಿದ್ದರೆ ಮಾರ್ಕ್ಸ್ ತೆಗಿತಾರೆ. ಅದು ಬಿಟ್ಟರೆ ಡಿಫ್ರೆನ್ಸಿಯೇಷನಿಂದ ನೆಕ್ಸ್ಟ್ ಇದಾಯ್ತಲ್ಲ, ಡಿಫ್ರೆನ್ಸಿಯೇಷನಿಂದ ಏನು ಕ್ವಶನ್ ಬರ್ಬೋದು. ಡಿಫ್ರೆನ್ಸಿಯೇಷನಿಂದ ನಿಮ್ಗೆ ಇಲ್ಲಿ ನೋಡಿ, ಒಂದು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು, ಇದು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳ್ತಾರೆ. ಈ ಥರ ಸೈನ್ x² + 5 ಈ ಥರ ಕ್ವಶನ್ನು. ಆರ್ ಎಲ್ಸ್ ಲಾಗು ಬರ್ಬೋದು, ಲೊಗ್ಯಾರಿದಮಿಕ್ ಫಂಕ್ಷನ್ ಅಥವಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಮೇಲೆ ಬರ್ಬೋದು. ಈ ಥರ ಕ್ವಶನ್ಸ್ ಬರುತ್ತೆ. ಲಾಗ್ ಆಫ್ ಸಮಥಿಂಗ್, ಈ ಥರ ಲಾಗ್ ಬೇಸ್ 7 ಆಫ್ ಲಾಗ್ ಎಕ್ಸ್ ಇದು ಬರ್ಬೋದು. ಆರ್ ಎಲ್ಸ್ 2 ರೂಟ್ ಕಾಟ್ x² ಇದನ್ನು ಕೇಳ್ಬೋದು. ಆರ್ ಎಲ್ಸ್ ಕಾಸ್ ಇನ್ವರ್ಸ್ ಸೈನ್ ಎಕ್ಸ್ ಇದನ್ನು ಕೇಳ್ಬೋದು ಸ್ಟೂಡೆಂಟ್ಸ್. ಅಥವಾ ಲೈಕ್ ಕಾಸ್ ಆಫ್ ರೂಟ್ ಎಕ್ಸ್ ಇದು. ಅದು ಬಿಟ್ಟರೆ ಅದೆಲ್ಲ ಯಾವುದು ಲಾಗ್ ಮೇಲೆ ಕೇಳ್ಬೋದು. ಫೈಂಡ್ dy/dx, ಫೈಂಡ್ dy/dx ಇಫ್ y⁴ x = x⁴y ಇದನ್ನು ಕೇಳ್ಬೋದು. ಆರ್ ಇಫ್ x = a ಸೈನ್ ಇನ್ವರ್ಸ್ x t ಆ್ಯಂಡ್ ಸೈನ್ ಇನ್ವರ್ಸ್ ಎಕ್ಸ್ ಟಿ ಇದನ್ನು ಕೇಳ್ಬೋದು. ಸೈನ್ ಇನ್ವರ್ಸ್ ಆಫ್ ಟಿ ಆ್ಯಂಡ್ y = a, ಅದೇ ಆ್ಯಕ್ಚುಲಿ ಸೈನ್ ಇನ್ವರ್ಸ್, ಅದು ಆ್ಯಕ್ಚುಲಿ ಕಾಸ್ ಇನ್ವರ್ಸ್ ಆಫ್ ಟಿ. ಇದನ್ನು ಮಾಡಿ ಶೋ ದ್ಯಾಟ್ dy/dx = -y/x ಇದನ್ನು ಕೇಳ್ಬೋದು ಸ್ಟೂಡೆಂಟ್. ಅಥವಾ ಡಿಫ್ರೆನ್ಷಿಯೇಟು ಕೇಳ್ಬೋದು ಡೈರೆಕ್ಟ್. ಏನಂತ ಕೇಳ್ಬೋದು, ಡಿಫ್ರೆನ್ಷಿಯೇಟ್ sin² x ವಿತ್ ರೆಸ್ಪೆಕ್ಟ್ ಟು ಇಲ್ಲಿ ನೋಡಿ, ವಿತ್ ರೆಸ್ಪೆಕ್ಟ್ ಟು ಏನು ಕೇಳ್ತಾರೆ ಅವರು, e⁴ cos x ಈ ಕ್ವಶನ್ ಕೇಳ್ಬೋದು. ಓಕೆ, ಇದೇ ಸ್ಟೂಡೆಂಟ್ಸ್ ಡಿಫ್ರೆನ್ಸಿಯೇಷನಿಂದ ಇದನ್ನು ಕೇಳ್ತಾರೆ. ಅದಾಯ್ತಲ್ಲ. ಆಮೇಲೆ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸಲ್ಲಿ ನಿಮಗೆ
ನಾನು ಹೇಳಿದ್ದೆಲ್ಲ ಎಕ್ಸಸೈಸ್ 6.1 ಪೂರ್ತಿ ಮಾಡಬೇಕು ಸ್ಟೂಡೆಂಟ್. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್, ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವಿಂದ ಎಕ್ಸಸೈಸ್ ಫುಲ್ ಮಾಡಿ. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಎಕ್ಸಸೈಸ್ 6.1 ಇದೆಯಲ್ಲ, 6.1 ಪೂರ್ತಿ ಮಾಡಿ ಸ್ಟೂಡೆಂಟ್ಸ್. ಅದರಲ್ಲಿ ಯಾವ್ದು ಹೇಳಿ ಎಕ್ಸಸೈಸ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಏನು ಹೇಳಿ ಅದರಲ್ಲಿ ಫೈನ್ ದ ರೇಡಿಯಸ್ ಆಫ್ ದ ಸರ್ಕಲ್ ಇನ್ಕ್ರೀಸಿಂಗ್ ಯೂನಿಫಾರ್ಮ್ಲಿ ಎಟ್ ದ ರೇಟ್ ಆಫ್ 3 centimeter per second. ಫೈನ್ ದ ರೇಟ್ ಎಟ್ ವಿಚ್ ದ ಏರಿಯಾ ಆಫ್ ದ ಸರ್ಕಲ್ is increasing when the radius is 10 centimeter. ಆ ಟೈಪ್ ಕ್ವಶನ್. ಆ್ಯಂಡ್ ದ ಎಡ್ಜ್ ಆಫ್ ವೇರಿಯಬಲ್ ಕ್ಯೂಬ್ is increasing at the rate of 3 centimeter per second. How fast is the volume of the cube increasing when the edge is 10 centimeter long? ಈ ಥರ a stone is dropped into a quiet lake and waves move in a circle at a speed of 4 centimeter per second at the instant when the radius of the circular wave is 10 centimeter. ಈ ಥರ ಕ್ವಶನ್. ಓಕೆ, ಈ ಥರ ಕ್ವಶನ್ ಕೇಳ್ತಾರೆ ಸ್ಟೂಡೆಂಟ್ಸ್. ಯಾವುದು ಫಸ್ಟ್ ಕ್ವಶನ್ ಯಾವುದರಲ್ಲಿ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸಲ್ಲಿ. ಸೆಕೆಂಡ್ ಕ್ವಶನ್ ಫೈಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆ್ಯಂಡ್ ಲೋಕಲ್ ಮಿನಿಮಾ, ಅದು ಕೇಳ್ತಾರೆ ಕ್ವಶನ್. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸಲ್ಲಿ ಸೆಕೆಂಡ್ ಕ್ವಶನ್ ಸ್ಟೂಡೆಂಟ್ ಇದು. ಸೆಕೆಂಡ್ ಕ್ವಶನ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸಲ್ಲಿ ಸೆಕೆಂಡ್ ಕ್ವಶನ್ ಹೇಳ್ತಾ ಇರೋದು ನಾನು. ಯಾವುದು ಫೈಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆ್ಯಂಡ್ ದ ಲೋಕಲ್ ಮಿನಿಮಮ್ ವ್ಯಾಲ್ಯೂಸ್. ಫೈಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಆ್ಯಂಡ್ ಲೋಕಲ್ ಮಿನಿಮಮ್ ವ್ಯಾಲ್ಯೂಸ್. ಯಾವಾಗ ಇಫ್ ಈ ಥರ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಈ ಥರ, ಅಥವಾ ಬಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್, ಆರ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಯಾವುದು ಬರ್ಬೋದು ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಪ್ಲಸ್ 2 - 1 ಈ ಥರ ಕ್ವಶನ್. ಅದು ಬಿಟ್ಟರೆ ಫೈಂಡ್ 2 ಪಾಸಿಟಿವ್ ನಂಬರ್ಸ್, ಇದು ಬಿಟ್ಟರೆ ಈ ಥರ ಕ್ವಶನ್ ಕೇಳ್ಬೋದು. ಫೈಂಡ್ 2 ಪಾಸಿಟಿವ್ ನಂಬರ್ಸ್. ಫೈಂಡ್ 2 ಪಾಸಿಟಿವ್ ನಂಬರ್ಸ್ ಹೂಸ್ ಸಮ್ ಈಸ್ 24 and whose product is large, whose product is as large as possible. ಇದನ್ನು ಈ ಥರ ಕ್ವಶನ್ ಕೇಳ್ಬೋದು. ಅಥವಾ ಫೈಂಡ್ 2 ಪಾಸಿಟಿವ್ ನಂಬರ್ಸ್, ಫೈಂಡ್ 2 ಪಾಸಿಟಿವ್ ನಂಬರ್ಸ್ ಎಕ್ಸ್ ಆ್ಯಂಡ್ ವೈ, ಇದೇ ಥರ ಕ್ವಶನ್. ಫೈಂಡ್ 2 ಪಾಸಿಟಿವ್ ನಂಬರ್ಸ್ ಎಕ್ಸ್ ಆ್ಯಂಡ್ ವೈ ಅಂತ ಕೊಟ್ಟು ಎಕ್ಸ್ ಆ್ಯಂಡ್ ವೈ such that x plus y is equals to 60 and xy cube is maximum. ಈ ಥರ ಕ್ವಶನ್ ಕೇಳ್ಬೋದು. ಆರ್ ಎಲ್ಸ್ ಫೈಂಡ್ 2 ಪಾಸಿಟಿವ್ ನಂಬರ್ಸ್ ಹೂಸ್ ಸಮ್ ಈಸ್ 15, ಸೇಮ್ ಇದೇ ಥರ. ಆ್ಯಂಡ್ ದ ಸಮ್ ಆಫ್ ದ ಸ್ಕ್ವೇರ್ಸ್ ಈಸ್ ಮಿನಿಮಮ್. ಇಲ್ಲಿ ಪ್ರಾಡಕ್ಟ್ ಈಸ್ ಆ್ಯಸ್ ಲಾರ್ಜ್ ಆಸ್ ಪಾಸಿಬಲ್ ಅಂತ ಹೇಳಿದಾರಲ್ಲ, ಅದೇ ಥರ ಎಲ್ಲದು ಸೇಮ್ ಬರುತ್ತೆ. ಹೂಸ್ ಸಮ್ ಏನು ಕೊಟ್ಟಿದ್ದಾರೆ, ಸಮ್ಮನ್ನು 15 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಸಮ್ ಆಫ್ ಹೂಸ್ ಸ್ಕ್ವೇರ್ ಈಸ್ ಮಿನಿಮಮ್. ಸಮ್ ಆಫ್ ಹೂಸ್ ಸ್ಕ್ವೇರ್ ಈಸ್ ಮಿನಿಮಮ್. ಈ ಥರ ಕ್ವಶನ್ ಕೇಳ್ಬೋದು. ಇದೆಲ್ಲ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಯಾವುದರಿಂದ ನಿಮ್ಮದು ಸೆಕೆಂಡ್ ಕ್ವಶನ್ ಅಲ್ಲ, ಯಾವುದರಿಂದ ಅಪ್ಲಿಕೇಶನ್ಸ್ ಆಫ್ ಇದರಿಂದ ಹೇಳ್ತಾ ಇರೋದು ಡೆರಿವೇಟಿವ್ಸಿಂದ. ಇದು ಎಕ್ಸಸೈಸ್ 6.1 ಕೇಳ್ತಾರೆ. ಇದರಲ್ಲಿ ನಿಮಗೆ ಫೈಂಡ್ ದ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ, ಅದು ಬಿಟ್ಟರೆ ಫೈಂಡ್ 2 ಪಾಸಿಟಿವ್ ನಂಬರ್ಸ್, ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. 3D ಜಾಮೆಟ್ರಿಯಲ್ಲಿ ನೋಡಿ ಸ್ಟೂಡೆಂಟ್ಸ್, ಫೈಂಡ್ ದ ಆ್ಯಂಗಲ್ ಬಿಟ್ವೀನ್. 3D ಜಾಮೆಟ್ರಿಯಲ್ಲಿ ನಿಮ್ಗೆ ಕೇಳೋದು ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ಕೇಳ್ತಾರೆ. 3 ಡೈಮೆನ್ಷನಲ್ ಜಾಮೆಟ್ರಿ ಬಗ್ಗೆ ಮಾತಾಡ್ತಾ ಇರೋದು ನಾನು. 3Dಯಲ್ಲಿ ಯಾವುದು ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ 3D. ಇದು ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ I is equals to 3I plus 2j minus 4k plus lambda I plus 2j plus 2k and vector r is equals to ಇಲ್ಲಿ vector I ಇದು vector r is equals to 5I minus 2j plus mu into 3I plus 2j plus 6k. ಇದೆಲ್ಲ ಕ್ಯಾಪ್ ಇದೆ ಬಿಕಾಸ್ ಇಟ್ಸ್ ಅ ವೆಕ್ಟರ್. ಓಕೆ, ಇದನ್ನು ಕೇಳ್ಬೋದು. ಅಥವಾ ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ಅಂತ ಕೊಟ್ಟು ವೆಕ್ಟರ್ ಆರ್ ಕೊಟ್ಟಿರ್ತಾರೆ, ಅದನ್ನು ಮಾಡ್ತಾರೆ. ಇಲ್ಲದಿದ್ದರೆ ಫೈಂಡ್ ದ ಆ್ಯಂಗಲ್ ಬಿಟ್ವೀನ್, ಸೇಮ್ ಕ್ವಶನ್ ಏನಂತ ಬಂದಿರ್ಬೋದು, x/2 is equals to y/2 is equals to z/1 and x minus 5/1 is equals to y minus 2/1 is equals to z minus 3/8. ಇದೆಲ್ಲ ಕ್ವಶನ್ ಕೇಳ್ಬೋದು ಸ್ಟೂಡೆಂಟ್ಸ್. ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ಇದು ಕೇಳ್ಬೋದು. ಇದು ಬಿಟ್ಟರೆ ಇಲ್ಲಿ ಫೈಂಡ್ ದ ಆ್ಯಂಗಲ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇದೆಯಲ್ಲ, ಅದನ್ನು ಕೇಳ್ತಾರೆ ಸ್ಟೂಡೆಂಟ್ಸು.
ಆಯಿತಾ. ಓಕೆ, ಅದು ಬಿಟ್ಟರೆ ನಿಮಗೆ ಫೈಂಡ್ ದ ಇಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಕೇಳ್ಬೋದು. ಫೈಂಡ್ ದ ಇಕ್ವೇಷನ್ ಆಫ್ ದ ಲೈನ್ ಪಾಸಿಂಗ್. ಓಕೆ, ಇಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟನ್ನು ಕೇಳ್ತಾರೆ. ಓಕೆ ಸ್ಟೂಡೆಂಟ್ಸ್, ಇದು ಪವರ್ ಆಫ್ ಆಗಿದೆ. ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಮುಂದಿದು ಇನ್ನು ಸ್ವಲ್ಪ ಉಳಿದಿದೆ, ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳಿಕೊಡ್ತೇನೆ. ಸ್ವಲ್ಪ ಅಂದರೆ 3D ಜಾಮೆಟ್ರಿ ಮತ್ತು ಇನ್ನೊಂದು ಚಾಪ್ಟ್ರಿಂದ ಉಳಿದಿದೆ, ಅದನ್ನು ಮುಂದಿನ ವೀಡಿಯೋದಲ್ಲಿ ನಾನು ಇದು ಮಾಡ್ತೇನೆ. ಓಕೆ, ಧನ್ಯವಾದಗಳು ಸ್ಟೂಡೆಂಟ್ಸ್. ಏನಾದರೂ ಡೌಟ್ ಇದ್ದರೆ ಕೇಳಿ, ಆಯಿತಾ.